10/12/24 10/12/24 ಏನಾಯಿತು, 14 ವರ್ಷದಿಂದನೂ ನೀವು ಹೀಗೇ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇಲ್ಲಿ ಅಥಾರಿಟೀಸ್ ಏನು ಹೇಳ್ತಾರೆ ಅಂದರೆ, ಜಾಗ ಎಲ್ಲ ತೊಗೊಂಬಿಟ್ಟಿದ್ದೀವಿ, ತೊಗೊಂಡು ಇಲ್ಲಿ ನಾನು ಇದನ್ನು ಸ್ವಲ್ಪ ಓದ್ತೀನಿ. ಅವ್ರು ಕೊಟ್ಟಿರೋದು ಇದು, ಅಥಾರಿಟೀಸೇ ಕೊಟ್ಟಿರೋದು. So it can safely be said that necessary steps have been taken by BBMP for widening of roads and work in progress at present. It was further observed by the High Court that the BBMP can certainly explore certainly explore some effective means and ways to see that the road is widened, work is done in speedy manner, and is not delayed on account of lame excuses or lethargy on the part of some officer of the BBMP or the executing agencies. Hence, BBMP was directed to file further progress report. A further affidavit was also filed on 13/3/2023, which came to be recorded by the Division Bench of the High Court on 29/9/23, whereunder it was noticed that in paragraph 3 of the said affidavit, it had been stated that 95% of the road widening project is completed in all respects, and now there is free flow of traffic on the stretch, particularly with a reference to the stretch on Bellary Road and Kaveri Theatre Junction. The status report, which was called upon to be filed by the BBMP, resulted in filing further affidavits if the executive engineer, which again came to be recorded by the Division Bench of the High Court on 19/4/2023, whereunder it was stated that in respect of different phases of the road widening, the project is complete to the extent of 25%, 95%, 50%, and 60% respectively. But istiದ್ರು clear ಆಗಿದ್ರು ಮೇಡಮ್, ಯಾಕೆ ಇಷ್ಟೊಂದು ಗೊಂದಲ ಆಯಿತು ಅಂತ? ಆ ಗೊಂದಲ ಯಾಕೆ ಮಾಡ್ಕೋತಿದ್ದಾರೆ ಅಂತ ಅದಕ್ಕೆ ನಾನು ಜವಾಬು ಹೇಳೋಕ್ಕಾಗಲ್ಲ. ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಈ TDR ವ್ಯಾಲ್ಯೂ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, TDR ವ್ಯಾಲ್ಯೂ ಅವ್ರು ಯಾವ ಥರ ಅದನ್ನು ನಿಮ್ಮ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಜನರಲ್ ಪಬ್ಲಿಕ್ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟಿಗೆ ಅದು ಲಾಸ್ ಅಂತ. ಗೌರ್ಮೆಂಟಿಂದ ಯಾವ ದುಡ್ಡು ಕೊಡ್ತಾ ಇಲ್ಲ ನಮಗೆ. ಆ TDR ಅನ್ನೋದು ಕೂಡ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್, ಇಟ್ ಇಸ್ ನಾಟ್ ಕಾಂಪನ್ಸೇಷನ್. ನಾವು ಲ್ಯಾಂಡ್ ಅಕ್ವಿಸಿಷನ್ ಕಾಂಪನ್ಸೇಷನಲ್ಲಿ ಹೋದರೆ ನಮಗಿನ್ನ ಜಾಸ್ತಿ ಬರ್ತದೆ. ವೆದರ್ ದಟ್ ವಿ ವಿಲ್ ಗೆಟ್ ಇಟ್ ಆರ್ ನಾಟ್ ಇಸ್ ಅನ್ ಅದರ್ ಕ್ವೆಶ್ಚನ್. ಇವ್ರು TDR ಎಗ್ರಿ ಮಾಡ್ಕೊಂಡಿರೋದ್ರಿಂದ ನಾವು ವಿ ಹ್ಯಾವ್ ಎಗ್ರೀಡ್ ಫಾರ್ TDR, ವಿ ಆರ್ ಎಂಟೈಟಲ್ಡ್ ಟು ಗೆಟ್ TDR. ಅವರು 14 ವರ್ಷದಿಂದ 2009ಇಂದ ವಿ ಆರ್ ಇನ್ 2024, ಅಷ್ಟು ವರ್ಷದಿಂದ TDR ಅಂತ ಹೇಳ್ಕೊಂಬಂದು ಇವತ್ತಿನ ದಿನ TDR ಕೊಡೋಕ್ಕಾಗಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ದ ಕೋರ್ಟ್ ಹ್ಯಾಸ್ ಫಿಕ್ಸ್ ದ ವ್ಯಾಲ್ಯೂ ಅಂತ ಹೇಳ್ತಾರೆ ಅವರು. TDR ರೂಲ್ಸ್ ಏನು ಹೇಳುತ್ತೆ, TDR ಟು ಬಿ ಗಿವನ್ 2014 ಆರ್ಡರ್ ಏನು ಹೇಳ್ತಾರೆ ಅಂದರೆ, TDR ಟು ಬಿ ಗಿವನ್ ಆ್ಯಸ್ ಪರ್ TDR ರೂಲ್ಸ್. TDR ರೂಲ್ಸ್ ಏನು ಹೇಳುತ್ತೆ ಅಂದರೆ, ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಇಸ್ ಫಿಕ್ಸ್ಡ್ ಆ್ಯಸ್ ಪರ್ ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಅಂತ. ಇವತ್ತಿನ ದಿನ ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಬಳ್ಳಾರಿ ರೋಡ್ ಮೇಲೆ, ಈ ಕಡೆ ರೋಡ್ ಮೇಲೆ ಏನು ವ್ಯಾಲ್ಯೂ ಇದೆ ಅದನ್ನು ಕೋರ್ಟ್ನವರು ತೊಗೊಂಡಿದ್ದಾರೆ. ಈ ಇದರೊಳಗಡೆ ಎಷ್ಟಿದೆ ಈ ಕನ್ಫ್ಯೂಷನ್ ಅಂತಂದರೆ, ನೀವು BBMP ಮಾತುಕತೆ ಮಾಡಿದಾಗ TDR ಎಷ್ಟು ಫಿಕ್ಸ್ ಆಗಿತ್ತು, ಈಗ ಅವ್ರು ಹೇಳ್ತಾ ಇರುವಂಥದ್ದು 3,000 ಕೋಟಿ ಎಷ್ಟು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಫಿಕ್ಸ್ ಆಗಿತ್ತು ಅಂತ ಮೇಡಮ್? ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರಲಿಲ್ಲ. TDR ಇಷ್ಟು ನಂಬರ್ ಅಂತ TDR ಫಿಕ್ಸ್ ಆಗಿದೆ. ಅದು ಇದರೊಳಗಡೆ ಇದೆ. 14ನೇ ಓನರ್ ಅಂತ ಹೇಳಿದ್ನಲ್ಲ, ಅದರೊಳಗಡೆ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ. ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರಲಿಲ್ಲ. ಅವತ್ತಿನ ದಿನ ಏನು ವ್ಯಾಲ್ಯೂ ಬರುತ್ತೆ, ಅವತ್ತಿನ ದಿನ ಕೊಟ್ಟಿದ್ರೆ ನಮಗೆ ಇನ್ನೂ ಕಮ್ಮಿ ಬರ್ತಾ ಇತ್ತು. ಅವ್ರು ಅವತ್ತಿನ ದಿನ ಕೊಟ್ಟಿಲ್ಲ, ಈಗ ಹೇಳ್ಕೊಂಬಂದು ಇವಾಗ ಕೊಟ್ಟಿದ್ದಾರೆ. ಇವತ್ತಿನ ವ್ಯಾಲ್ಯೂ ಅಷ್ಟಿದೆ. ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಪ್ರಕಾರ ಬಳ್ಳಾರಿ ರೋಡ್ ಮೇಲೆ, ಜಯಮಾಲ್ ರೋಡ್ ಮೇಲೆ ಅಷ್ಟು ವ್ಯಾಲ್ಯೂ ಇದೆ. ಅದಕ್ಕೆ ಇವತ್ತು ನೀವು 20 ವರ್ಷದಿಂದ ಒಂದು ಪ್ರಾಪರ್ಟಿ ತೊಗೋತೀರಾ, ಅವತ್ತೆಷ್ಟೋ ಒಂದು ಎಕ್ಸ್ ಅಮೌಂಟ್ ಕೊಡ್ತೀರಾ. 20 ವರ್ಷ ಆದ ನಂತರ ನೀವು ಅದನ್ನು ಸೇಲ್ ಮಾಡಿದಾಗ ನಿಮ್ಗದು 20ರಷ್ಟು ಬರ್ಬೋದು, 100ರಷ್ಟು ಬರ್ಬೋದು, ಕಡಿಮೆ ಬರ್ಬೋದು. ಹಾಗೆ ಅಂದ್ಬಿಟ್ಟು ನಾವು ನಿಮ್ಗೆ ಜಾಸ್ತಿ ಬಂತು ಅಂತಂದ್ಬಿಟ್ಟು ನಾನು ಇವಾಗ ಸೇಲ್ ಮಾಡಿರೋದು ನಿಂಗೆ ವಾಪಸ್ ಕೊಟ್ಬಿಡ್ತೀನಿ, ನನ್ನ ದುಡ್ಡು ವಾಪಸ್ ಕೊಡು ಅಂತ ಹೇಳೋಕ್ಕಾಗತ್ತಾ?